ಈ ಸಲ ಅದರ 10 ಪಟ್ಟು ಸೆಲೆಬ್ರೇಷನ್ ಹೆಚ್ಚಾಗಿರುತ್ತೆ. ಯಾಕಂದರೆ ಎಲ್ಲ ಅಭಿಮಾನಿಗಳು ಅಷ್ಟು ರೊಚ್ಚಿಗೆದ್ದು ಅಭಿಮಾನನ ತೋರಿಸ್ಲೇಬೇಕಂತೇಳಿ ನಿಂತಿದ್ದಾರೆ. ಯಾರು ₹1 ಫಂಡ್ ಕೊಡಲ್ಲ ಇಲ್ಲಿ, ಎಲ್ಲ ನಾವು ಅಭಿಮಾನಿಗಳು ಹಾಕೊಂಡೇ ಮಾಡೋದು. ನಾವು ಮಾಡೋದು ಡಿ ಬಾಸ್ಗೋಸ್ಕರ, ಡಿ ಬಾಸ್ ಅಭಿಮಾನಿಗೋಸ್ಕರ, ಡಿ ಬಾಸ್ ಅಭಿನಯದ ಚಿತ್ರಕ್ಕೋಸ್ಕರ ಹೊರತು ಮತ್ತೇನು ಬೇರೆ ಅಲ್ಲ. ಸೆಲೆಬ್ರೇಷನ್ ಜೋರಿದೆ, ನಿಮ್ಗೆ ಗೊತ್ತೇ ಇದೆ. ಅದರಲ್ಲಿ ಇಂಥ ಟೈಮಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ನೀವು ಏನೂ ಮಾಡೋಕ್ಕಾಗಲ್ಲ. ಆ ರೇಂಜ್ ಸೆಲೆಬ್ರೇಷನ್ ಮಾಡ್ಬೇಕಂತ ನಾವು ತಲೆ ಹಾಕೊಂತಿದ್ದೀವಿ. ಅದನ್ನು ಮಾಡೇ ಮಾಡ್ತೇವೆ, ಮಾಡಿ ತೋರಿಸ್ತೀವಿ. ದಾವಣಗೆರೆ ಅನ್ನೋದು ಡಿ ಬಾಸ್ ದಾವಣಗೆರೆ ಸಂಘ ಏನನ್ನೋದು ಗೊತ್ತಾಗುತ್ತೆ. ನಿಮಗೆ ಗೊತ್ತಿದೆ, ಡೆವಿಲ್ ಪಿಕ್ಚರ್ದು ರಿಲೀಸ್ದು ಪೂರ್ವಭಾವಿ ಪ್ರಥಮವಾಗಿ ದಾವಣಗೆರೆಯಲ್ಲಿ ಮಾಡಿದ್ವಿ. ದಾವಣಗೆರೆ ಜಿಲ್ಲಾ ಕಮಿಟಿ ಮತ್ತು ನಗರ ಕಮಿಟಿ ಮತ್ತು ಎಲ್ಲ ತಾಲೂಕು ಕಮಿಟಿಗಳು ಸೇರ್ಕೊಂಡು ಇವತ್ತು ಪೂರ್ವಭಾವಿ ಸಭೆ ಒಂದು ಮಾಡಿದ್ವಿ. ಸಿನಿಮಾದ ಸಿದ್ಧತೆ ಬಗ್ಗೆ, ಮುಂದಿನ ಸಿನಿಮಾಗಳಲ್ಲಿ ಏನೇನು ಪ್ಲಾನ್ಸ್ ಮಾಡ್ಬೋದು, ದಾವಣಗೆರೆಯಿಂದ ವಿಶೇಷ ರೀತಿಯಲ್ಲಿ ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಪೂರ್ವ ಚರ್ಚೆ ಮಾಡಿದ್ವಿ. ಬಟ್ ಆ ಚರ್ಚೆ ಮಾಡಿದ್ದನ್ನು ಯಾವುದೂ ನಾನು ಹೇಳ್ತಿಲ್ಲ. ಅದನ್ನು ನಿಮ್ಮ ಮುಂದೆ ನೆಕ್ಸ್ಟ್ ಲೈವಲ್ಲೇ ಬರುತ್ತೆ, ಆವಾಗ ಅದನ್ನು ಹೇಳುವಂತಾರೆ ಎಲ್ಲರಿಗೆ. ಏನಿಲ್ಲ, ಪ್ರತಿ ಸಲ ಜಿಲ್ಲಾ ಕಮಿಟಿನೇ ಎಲ್ಲ ಒಂದು ಜವಾಬ್ದಾರಿ ತಗೊಂಡು ಎಲ್ಲ ಬರ್ತಕ್ಕಂಥ ಅಭಿಮಾನಿಗಳಿಗೆ ನಿಭಾಯಿಸ್ಕೊಂಡು ಸಿನಿಮಾ ಯಶಸ್ವಿ ಮಾಡೋಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ಮಾಡ್ತಾಯಿದ್ವಿ. ಈ ಸಲ ಹೊಸ ಹುಡುಗರು ಎಲ್ರಿಗೂ ಅವಕಾಶನೂ ಕೊಟ್ಟಿದ್ದೀವಿ. ನೀವೇನಾದರೂ ಸೆಲೆಬ್ರೇಷನ್ ಏನಾದರೂ ಮಾಡೋದಾದರೆ ನೀವುಗಳು ಮಾಡಿ. ಯಾಕಂದರೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಎಲ್ಲರೂ ಒಂದು ಟೈಲ್ಸ್ ಕೆಲಸದಿಂದ ಹಿಡಿದು ಆಟೋಯಿಂದ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರಿಂದ ಹಿಡಿದು ದೊಡ್ಡ ಉನ್ನತ ಮಟ್ಟದ ತನಕ ಎಲ್ಲ ಅಭಿಮಾನಿಗಳು ಇದ್ದಾರೆ ಇಲ್ಲಿ. ಸೊ ಇವ್ರುಗಳು ಸ್ವಂತ ದುಡ್ಡಲ್ಲಿ ಅಭಿಮಾನ ತೋರ್ಸೋಕ್ಕೆ ಸಿನಿಮಾನ ಯಶಸ್ವಿ ಏನು ಮಾಡಬೇಕು ಅಷ್ಟಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮೊಟ್ಟಿಗೆ ನಮ್ಮ ಬಾಸ್ ಇರಬೇಕಿತ್ತು, ಇಲ್ಲ ನಮ್ಮ ಅತ್ತಿಗೆ ಹೇಳಿದ್ದಾರೆ, ಬಾಸ್ ಹೇಳಿದ್ದಾರೆ ನೀವಿನ್ನೂ ಬಾಸ್ ಇದ್ದಾಗ ಏನು ಮಾಡ್ತೀವೋ ಬಾಸ್ ಇಲ್ದಾಗ ಅದಕ್ಕಿಂತ ಹೆಚ್ಚಾಗಿ ಸೆಲೆಬ್ರೇಷನ್ ಮಾಡಬೇಕಂತಲೇ ನಾವೆಲ್ಲ ಇರೋದು. ಹಂಗಾಗಿ ಇನ್ನೂ ಪ್ರತಿ ಬಾಸ್ ಇದ್ದಾಗ ಏನು ಸೆಲೆಬ್ರೇಷನ್ ನಡೀತೋ ಈ ಸಲ ಅದರ 10 ಪಟ್ಟು ಸೆಲೆಬ್ರೇಷನ್ ಹೆಚ್ಚಾಗಿರುತ್ತೆ. ಯಾಕಂದರೆ ಎಲ್ಲ ಅಭಿಮಾನಿಗಳು ಅಷ್ಟು ರೊಚ್ಚಿಗೆದ್ದು ಅಭಿಮಾನನ ತೋರಿಸ್ಲೇಬೇಕಂತೇಳಿ ನಿಂತಿದ್ದಾರೆ. ಸೊ ಹಾಗಾಗಿ ದೇವರಿಚ್ಛೆ ಖಂಡಿತ ಸಿನಿಮಾನೂ ಯಶಸ್ವಿ ಆಗುತ್ತೆ, ಅಭಿಮಾನಿಗಳ ಶ್ರಮನೂ ಯಾವತ್ತೂ ಮೋಸ ಹೋಗಲ್ಲ. ದಯವಿಟ್ಟು ಪೈರಸಿ ದಯವಿಟ್ಟು ಮಾಡಬೇಡಿ. ಯಾವುದೇ ಕನ್ನಡ ಚಿತ್ರರಂಗ ಅಂತಲ್ಲ, ಯಾವುದೇ ಚಿತ್ರರಂಗ ಇರ್ಬೋದು. ಅದರ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ಯಾರದೇ ಪಿಕ್ಚರ್ ಆಗಿರ್ಬೋದು. ರೀಸೆಂಟ್ ಡೇಸಲ್ಲಿ ಯಾರೋ ಒಬ್ಬ ನಟ ಪಾಪ ಕಣ್ಣೀರು ಹಾಕೊಂಡು ಯಾವುದೋ OTT ಅದಕ್ಕೆ ಕಣ್ಣೀರು ಹಾಕೊಂಡು ತುಂಬ ಕಣ್ಣೀರು ಹಾಕೊಂಡು ತುಂಬ ನೊಂದರು. ವಿಚಾರ ಇಷ್ಟೇ, ದಯವಿಟ್ಟು OTT ಬಂದಾಗ ಅದು ನೋಡ್ಕೋಣ ಅಂತಂದರೆ ಅದಕ್ಕಿಂತ ಮುಂಚೆ ಸಿನಿಮಾನ ತೆಗೆದು ಪೈರಸಿ ಮಾಡಿ ಪಾಪ ಕಷ್ಟಪಟ್ಟು ಪ್ರೊಡ್ಯೂಸರ್ಗಳು ದುಡ್ಡು ಹಾಕಿ ಮಾಡಿರ್ತಾರೆ ಅಷ್ಟೊಂದು ಸಿನಿಮಾ. ಅದು ಅಂತ ದೊಡ್ಡ ಸ್ಟಾರ್ಗಳದ್ದು ತುಂಬಾ ಖರ್ಚಾಗಿರುತ್ತೆ. ಸೊ ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ದಯವಿಟ್ಟು ನಿಮ್ಮ ವೈಯಕ್ತಿಕ ಏನೇ ಇರ್ಬೋದು ದಯವಿಟ್ಟು ಅದನ್ನು ಸೈಡಿಗೆ ಪಕ್ಕಕ್ಕಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು ಎಲ್ಲರೂ. ಬಾಸ್ ಪಿಕ್ಚರ್ನ ಭಾಳ ಯಶಸ್ವಿಗೊಳಿಸ್ಬೇಕನ್ನೋದು ಎಲ್ಲರ ಉದ್ದೇಶ. ನಮ್ಮದು ಕೂಡ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಇವತ್ತು ಇಷ್ಟು ಜನ ಬಂದಿದ್ದಾರೆ, ಏನು ನಡೀತೈತಿ ಏನಿಲ್ಲ ಸಭೆ ಒಳಗೆ ಅಂತಂದು ಎಲ್ಲರೂ ಅಧ್ಯಕ್ಷರು ಎಲ್ಲ ಸಜೆಷನ್ ಕೊಟ್ಟಿದ್ದಾರೆ. ಇವತ್ತು ಬಾಸ್ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ, ಎಲ್ಲಿದ್ದರೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಅದಕ್ಕೆ ಇದರಲ್ಲೇ ನಾವು ಇವಾಗಲೂ ನಾವು ಬಾಸ್ ಅಭಿಮಾನಿಗಳಾಗಿ ಅವ್ರದ್ದು ಏನು ಮಾಡ್ಬೇಕನ್ನೋ ಒಂದು ಫಿಲ್ಮ್ ಪೂರ್ತಿ ಜವಾಬ್ದಾರಿಯನ್ನೆಲ್ಲ ಅಧ್ಯಕ್ಷರಲ್ಲಿ ಹೇಳಿ ಇದು ಮಾಡಿದ್ದಾರೆ. ಅದರಿಂದನೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿಯೊಂದನ್ನು ಯಶಸ್ವಿಗೊಳಿಸ್ಬೇಕಂತಂದೇಳಿ ತೀರ್ಮಾನ ಮಾಡ್ಕೊಂಡಿವಿ. ಆದಷ್ಟು ಒಳ್ಳೇದು ಆಕೈತಿ ಡಿ ಬಾಸ್ ಮೂವಿಗೆ. ಆಮೇಲೆ ಯಾರು ₹1 ಫಂಡ್ ಕೊಡಲ್ಲ ಇಲ್ಲಿ, ಎಲ್ಲ ನಾವು ಅಭಿಮಾನಿಗಳು ಹಾಕೊಂಡೇ ಮಾಡೋದು. ಸುಮ್ಮನೆ ಹೇಳ್ತಾರೆ, ಮೀಡಿಯಾದವರೆಲ್ಲ ಹೇಳಿದ್ರು ಲಾಸ್ಟ್ ಟೈಮ್ ಎಲ್ಲ ಫಂಡ್ ಬರ್ತೈತಿ, ಅಷ್ಟು ದುಡ್ಡು ಬರೋದು, ಇಷ್ಟು ಯಾವುದೇ ₹1 ದುಡ್ಡು ಬರೋದಿಲ್ಲ. ಎಲ್ಲ ಕೂಲಿ ಕಾರ್ಮಿಕರಿದ್ದೀವಿ. ಪ್ರತಿಯೊಬ್ಬರು ಕೂಡ ಅವ್ರವ್ರ ವೈಯಕ್ತಿಕ ₹10 ಜೋಬಿಂದ ತೆಗೆದೇ ಮಾಡೋದು. ಬೆಳಗ್ಗಿಂದ ರಾತ್ರಿ ತನಕ ಕಾಯ್ತಾರೆ ಅಂದರೆ ಬಾಸ್ ಅಭಿಮಾನಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟು ಬೇರೆ ಥರ ಯಾವುದೇ ನೀವು ಕಿವಿ ಕೊಡಬೇಡ್ರಿ, ಎಲ್ಲಿಂದನೂ ಯಾವುದೂ ದುಡ್ಡು ಬರೋಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇದು ಬಾಸ್ ಅಭಿಮಾನಿಗಳಾಗಿ ಬಾಸಿಗೋಸ್ಕರ ಮಾಡ್ತಿರೋದು. ಇವತ್ತು ಸೇರಿ ಎಲ್ಲರೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಮಾತಾಡಿದ್ದಾರೆ ತಮ್ಮ ಅನಿಸಿಕೆಗಳನ್ನು. ನಾನು ಹೇಳೋದಿಷ್ಟೇ, ನಮ್ಮ ಬಾಸ್ ಕಟ್ಟಿರೋದು ಸ್ವಂತ ಬ್ರಾಂಡ್ ಥರ. ಏನು ಡೈಲಾಗ್ ಹೊಡೆದಾರೆ ಅದೇ ಥರ ಅವ್ರು ಏನೇ ಮಾಡಿದ್ರು ಕೂಡ ಅಳಿಸೋಕ್ಕಾಗದಂಥ ಅಭಿಮಾನಿಗಳು ನಾವು ಸೇರಿರೋದು ಡಿ ಬಾಸ್ ಅಭಿಮಾನಿಗಳು. ಈ ಒಂದು ಸಭೆಯಲ್ಲಿ ಏನೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಸ್ವಂತ ಬ್ರ್ಯಾಂಡಲ್ಲಿ ತೊಗೊಳ್ತೀವಿ. ನಾವಿದ್ರೆ ನೆಮ್ಮದಿಯಾಗೇ ಇರ್ತೀವಿ. ಬಾಸ್ ಎಲ್ಲೇ ಇದ್ದರೂ ಖುಷಿಯಾಗಿರ್ತೀವಿ, ಹೊರಗಿದ್ರೂ ಇರ್ತೀವಿ, ಒಳಗಿದ್ರೂ ಇರ್ತೀವಿ. ನಾವು ಮಾಡೋದು ಡಿ ಬಾಸ್ಗೋಸ್ಕರ, ಡಿ ಬಾಸ್ ಅಭಿಮಾನಿಗೋಸ್ಕರ, ಡಿ ಬಾಸ್ ಅಭಿನಯದ
ಚಿತ್ರಕ್ಕೋಸ್ಕರ ಹೊರತು ಮತ್ತೇನು ಬೇರೆ ಅಲ್ಲ. ಜೈ ಡಿ ಬಾಸ್. ಇದ್ರೆ ನೆಮ್ಮದಿ ಆಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಜೈ ಡಿ ಬಾಸ್. ಜೈ ಡಿ ಬಾಸ್.